ಇನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರ ಬದಲಾವಣೆಯ ಸುಳಿವು ಕೂಡ ಸಿಗ್ತಾ ಇದೆ. ಅಧಿವೇಶನದ ಬಳಿಕ ಕೆಪಿಸಿಸಿ ನೂತನ ಸಾರಥ್ಯ ಆಯ್ಕೆಯಾಗುವಂತ ಸಾಧ್ಯತೆ ಇದೆಯಾ? ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಹೈಕಮಾಂಡ್ ಇಂಗಿತ ವ್ಯಕ್ತಪಡಿಸಿದೆಯಂತೆ. ಸುಳಿವು ಸಿಗ್ತಾ ಇದ್ದಂತೆ ಅಧ್ಯಕ್ಷಗಿರಿ ಪಟ್ಟಕ್ಕಾಗಿ ನಾನು ಅಂತ ಲಾಬಿ ಶುರುವಾಗಿದೆ. ಲೋಕಸಭೆ ಚುನಾವಣೆಯ ಫಲಿತಾಂಶ ಬಂತು. ಆ ಫಲಿತಾಂಶದ ನಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಷ್ಟು ಬದಲಾವಣೆಗಳು ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಆ ಬದಲಾವಣೆಗಳು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯಿಂದಲೇ ಪ್ರಾರಂಭ ಆಗುತ್ತಾ? ಇದು ಪ್ರಶ್ನೆ. ಬದಲಾಗತ್ತೆ ಅಂತ ಸುಳಿವು ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಅಧ್ಯಕ್ಷಗಿರಿ ನಾನಾಗ್ತೀನಿ ಅಧ್ಯಕ್ಷ ಅಂತ ಲಾಬಿ ಶುರುವಾಗಿದೆ. ಯಾರೆಲ್ಲ ಲಾಬಿ ಮಾಡ್ತಾ ಇದ್ದಾರೆ? ಈಶ್ವರ್ ಖಂಡ್ರೆ, ಜಾರಕಿಹೊಳಿ, ಕೆ ಹರಿಪ್ರಸಾದ್ ಲಾಬಿ ಮಾಡ್ತಾ ಇದ್ದಾರೆ. ಲಿಂಗಾಯತ ಸಮುದಾಯದ ನಾಯಕರೊಬ್ರು, ಇನ್ನೊಬ್ರು ಎಸ್ಟಿ ಸಮುದಾಯದ ನಾಯಕರೊಬ್ರು, ಕೆ ಹರಿಪ್ರಸಾದ್ ಹಿಂದುಳಿದ ವರ್ಗಗಳ ನಾಯಕರೊಬ್ರು ಲಾಬಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ನಮಗೆ ಅವಕಾಶ ಬೇಕು ಅಂತ ಲಿಂಗಾಯತ ನಾಯಕರು ಪಟ್ಟು ಹಿಡಿದಿದ್ದಾರೆ. ದಲಿತ, ಬ್ರಾಹ್ಮಣ, ಒಕ್ಕಲಿಗ ಕೋಟಾವನ್ನ ಎಲ್ಲವೂ ಮುಗಿದಾಗಿದೆ. ಬ್ರಾಹ್ಮಣ ಕೋಟಾ ಮುಗೀತು, ಗುಂಡೂರಾಯರಾಗಿದ್ರು. ಈ ಕಡೆಯಿಂದ ಒಕ್ಕಲಿಗ ಕೋಟಾ ಮುಗೀತು, ಕೆ ಶಿವಕುಮಾರ್ ಅವರು ಆಗಿದ್ರು. ದಲಿತ ಕೋಟಾ ಮುಗೀತು, ಪರಮೇಶ್ವರ್ ಅವರು ಆಗಿದ್ರು. ಈಗ ಉಳಿದಿದ್ದು ಯಾವುದು? ಹಿಂದುಳಿದ ವರ್ಗ ಅಥವಾ ಲಿಂಗಾಯತ, ನಮಗ್ ಕೊಡಿ ಅಂತ ಕೇಳ್ತಾ ಇದ್ದಾರಂತೆ. ಇನ್ನು ನಮಗೂ ಅವಕಾಶ ಕೊಡಿ ಅಂತ ವಾಲ್ಮೀಕಿ ಸಮುದಾಯ ಕೂಡ ಒತ್ತಡವನ್ನು ಹೇರ್ತಾ ಇದೆ. ಸತೀಶ್ ಜಾರಕಿಹೊಳಿ, KN ರಾಜಣ್ಣ ಹೆಸರುಗಳು ಮುನ್ನೆಲೆಗೆ ಬಂದಿದ್ದಾವೆ. ನಾನು ಅಧ್ಯಕ್ಷನಾಗೋದಕ್ಕೆ ಸಿದ್ಧ ಅಂತ ಸಚಿವ KN ರಾಜಣ್ಣ ಹೇಳಿದ್ದಾರೆ. ಹಿಂದುಳಿದ ವರ್ಗಗಳ ಕೋಟಾದಲ್ಲಿ BKH ಹೆಸರು ಕೂಡ ಕೇಳಿ ಬರ್ತಾ ಇದೆ, ಹರಿಪ್ರಸಾದ್ ಅವರ ಹೆಸರು. ಸೊ ಒಕ್ಕಲಿಗ ಸಮುದಾಯದಿಂದ ಮುಗಿದಿದೆ, ಬ್ರಾಹ್ಮಣ ಸಮುದಾಯದ ಕೋಟಾ ಮುಗಿದಿದೆ, ದಲಿತ ಸಮುದಾಯದ ಕೋಟಾ ಮುಗಿದಿದೆ. ಇನ್ನು ಉಳಿದಿದ್ದು ಯಾವುದು? ಹಿಂದುಳಿದ ವರ್ಗ, ಲಿಂಗಾಯತ, ವಾಲ್ಮೀಕಿ. ನಮಗ್ ಕೊಡಿ ಅಂತ ಒಬ್ಬೊಬ್ಬರಾಗಿ ಕೇಳ್ತಾ ಇದ್ದಾರೆ. ಜಾತಿ, ಪ್ರಾದೇಶಿಕ ಆಧಾರಿತವಾಗಿ ಅಧ್ಯಕ್ಷರ ಆಯ್ಕೆಯ ಚಿಂತನೆ ಆಗ್ತಾ ಇದೆ. ಲಿಂಗಾಯತ, ಕಲ್ಯಾಣ ಕರ್ನಾಟಕದ ನಾಯಕರಿಗೆ ಮಣೆ ಹಾಕುವಂತ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಕೆಪಿಸಿಸಿಯ ಅಧ್ಯಕ್ಷ ಸ್ಥಾನಕ್ಕೆ ಈಶ್ವರ್ ಖಂಡ್ರೆ ಹೆಸರು ಮುನ್ನೆಲೆಗೆ ಬಂದಿದೆ. ಬೀದರ್ನಿಂದ ತಮ್ಮ ಮಗನನ್ನ ಸಾಗರ್ ಖಂಡ್ರೆ ಅವರನ್ನ ಗೆಲ್ಸ್ಕೊಂಡು ಬಂದಿದ್ದಾರೆ. ಜೊತೆಗೆ ಈ ಹಿಂದೆ 2023 ವಿಧಾನಸಭೆ ಚುನಾವಣೆಯಲ್ಲಿ ಲಿಂಗಾಯತರೆಲ್ಲರೂ ಸಾರಾಸಗಟಾಗಿ ಕಾಂಗ್ರೆಸ್ನ ಬೆಂಬಲಕ್ಕೆ ನಿಂತಿತ್ತು. ಹಾಗಾಗಿ ಏನು ಕೊಟ್ರಿ ನಮ್ಮ ಸಮುದಾಯಕ್ಕೆ ಅಂತ ಜನ ಕೇಳ್ತಾರೆ. ಹನುಮಂತು ಮತ್ತೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡು ಹೋಗ್ತಾರೆ, ಜಾಯ್ನ್ ಆಗ್ತಾ ಇದ್ದಾರೆ. ಹನುಮಂತು, ಯಾರಾಗಬಹುದು ಕೆಪಿಸಿಸಿ ಅಧ್ಯಕ್ಷರು ಅಂತ ಒಂದು ವೇಳೆ ಬದಲಾವಣೆ ಆದ್ರೆ ಹೆಚ್ಚಿನ ಚಾನ್ಸಸ್ ಯಾರಿಗಿದೆ? ವಸುದೇವ್, ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಅತ್ಯಂತ ಅಗ್ರೆಸಿವ್ ಆಗಿ ಕೆಲಸ ಮಾಡಿ ಉತ್ತಮ ಸಂಘಟನೆಯನ್ನ ಮಾಡಿರುವಂತಹ ಶ್ರಮದಲ್ಲಿ ಮತ್ತು ಸರ್ಕಾರವನ್ನ ಒಂದು ಗೆಲುವಿನ ದಡಕ್ಕೆ ಸರ್ಕಾರ ರಚನೆ ಮಾಡುವಂತಹ ಪ್ರಮುಖ ಪಾತ್ರ ವಹಿಸಿರುವಂತದ್ದು ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಅವರು ಹಾಗೂ ಸಿಎಂ ಸಿದ್ದರಾಮಯ್ಯ ಅವರು. ಅದಾದ ನಂತರದಲ್ಲಿ ಲೋಕಸಭಾ ಚುನಾವಣೆಯ ನಂತರದಲ್ಲಿ ಪಕ್ಷದ ನಾಯಕತ್ವ ಬದಲಾವಣೆ ಆಗಬೇಕು ಅನ್ನುವಂತಹ ಚರ್ಚೆ ಮೊದಲಿಂದನೂ ಇತ್ತು. ಇದೀಗ ಲೋಕಸಭಾ ಚುನಾವಣೆಯ ಬಳಿಕ ಸ್ವತಃ ಒಂದು ಕಡೆಗೆ ಅವರು ಸರ್ಕಾರದ ಮಟ್ಟದಲ್ಲಿ ಭಾಗಿಯಾಗಿರುವಂತಹ ಪ್ರಬಲವಾದಂತಹ ಖಾತೆಗಳನ್ನು ಹೊಂದಿರುವಂತಹ DK ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರನ್ನ ಉತ್ತಮ ಸಂಘಟನೆ ಮಾಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಸ್ಥಳೀಯ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಇರುವಂತಹ ಕಾರ್ಯಕರ್ತರನ್ನ ಗುರುತಿಸಬೇಕು ಅನ್ನುವಂತ ಒಂದಷ್ಟು ಸಲಹೆಗಳ ಜೊತೆಗೆ ಕಾಂಗ್ರೆಸ್ನಲ್ಲಿ ಈಗ ಒಬ್ಬರಿಗೆ ಒಂದು ಹುದ್ದೆ ನಿಯಮ ಏನಿದೆ ಆ ನಿಯಮ ಜಾರಿ ಆಗಬೇಕು ಅಂತ ಒತ್ತಾಯವನ್ನ ಸಿಎಂ ಆಪ್ತ ಬಳಗದಲ್ಲಿ ಶುರು ಮಾಡಿರುವಂತದ್ದು. ಸೇಮ್ ಟೈಮ್ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಅಧ್ಯಕ್ಷರ ಬದಲಾವಣೆಗೂ ಕೂಡ ಹೆಚ್ಚಿನ ಒತ್ತಾಯವನ್ನ ಕೂಗನ್ನ ಕೇಳಿ ಬರ್ತಾ ಇರುವಂತದ್ದು. ನಿನ್ನೆ ರಾಹುಲ್ ಗಾಂಧಿ ಅವರನ್ನ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿಯಾದಂತಹ ಸಂದರ್ಭದಲ್ಲೂ ಕೂಡ ಈ ವಿಚಾರವನ್ನ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಅನ್ನೋದೊಂದು ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆಗೆ ಈಗಾಗಲೇ ಈ ಹಿಂದೆನೂ ಕೂಡ ಪರಮೇಶ್ವರ್ ಅವರು SC ಸಮುದಾಯದಂತಹ ದಲಿತ ಸಮುದಾಯಕ್ಕೆ ಸೇರಿದಂತಹ ಪರಮೇಶ್ವರ್ ಅವರು ಕೂಡ ಕೆಪಿಸಿಸಿ ಸಾರಥ್ಯವನ್ನು ವಹಿಸಿದ್ರು. ಅದಾದ ನಂತರದಲ್ಲಿ ಗುಂಡೂರಾವ್ ಅವರು ವಹಿಸಿದ್ರು. ಅದಾದ ನಂತರದಲ್ಲಿ DK ಶಿವಕುಮಾರ್ ಅವರು ವಹಿಸಿಕೊಂಡ್ರು. ಈಗ ಅವಕಾಶ ಇರುವಂತದ್ದು ಯಾರಿಗೆ? ಲಿಂಗಾಯತ ಸಮುದಾಯಕ್ಕೆ ಮತ್ತು ST ಸಮುದಾಯಕ್ಕೆ ಅವಕಾಶ ಇರುವಂತಹ ಕಾರಣಕ್ಕಾಗಿ ಮತ್ತು ಹಿಂದುಳಿದವರಿಗೂ ಕೂಡ ಅವಕಾಶ ಇದೆ ಅನ್ನುವಂತ ಕಾರಣಕ್ಕಾಗಿ ಲಾಬಿಯನ್ನ ನಡೆಸಿರುವಂತದ್ದು. ಪ್ರಮುಖವಾಗಿ ಈ ಬಾರಿ ಕಲ್ಯಾಣ ಕರ್ನಾಟಕ ಸೇರಿದಂತೆ ಜಾತಿ ಮತ್ತು ಪ್ರಾದೇಶಿಕವಾರು ಒಂದಷ್ಟು ಮನ್ನಣೆಯನ್ನು ಇಟ್ಕೊಂಡು ಆಯ್ಕೆ ಮಾಡಬೇಕು ಅನ್ನುವಂತ ಒಂದು ಚಿಂತನೆಯಲ್ಲಿ ಹೈಕಮಾಂಡ್ ಇರುವಂತಹ ಕಾರಣಕ್ಕಾಗಿ ಹೆಚ್ಚು ಲಿಂಗಾಯತ ಸಮುದಾಯಕ್ಕೆ ಮನ್ನಣೆ ಹಾಕುವಂತ ಸಾಧ್ಯತೆ ಇದೆ. ಆ ಒಂದು ಲಿಸ್ಟ್ ನ ಪ್ರಕಾರ ನೋಡುತ್ತಾದರೆ ಈಶ್ವರ್ ಖಂಡ್ರೆ ಅವರಿಗೆ ಹೆಚ್ಚಿನ ಅವಕಾಶಗಳಿರುವಂತೆ ಕಾಣಿಸುತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ 3 DCM ಹುದ್ದೆಗಳು, ಸಮುದಾಯವಾರು DCM ಹುದ್ದೆಗಳನ್ನು ಸೃಷ್ಟಿ ಮಾಡಬೇಕು ಅನ್ನೋ ವಿಚಾರ ಏನಿದೆ ಆ ಒಂದು ಒತ್ತಾಯವನ್ನು ಕೂಡ ಹೈಕಮಾಂಡ್ ಒಂದು ಯಾವ ರೀತಿ ನೋಡುತ್ತೆ ಅನ್ನೋದ್ರ ಜೊತೆಗೆ ಪಕ್ಷದ ಅಧ್ಯಕ್ಷರ ಬದಲಾವಣೆ ಅಂತ ಅದಾದ್ರೆ ಈ ಆಂತರಿಕಲ್ಲಿ ಶುರುವಾದಂತಹ ಒಂದಷ್ಟು ಗೊಂದಲಗಳೇನಿದಾವೆ ಆ ಗೊಂದಲಗಳು ಕೂಡ ಸರಿ ಹೋಗಬಹುದು ಅನ್ನೋ ಒಂದಷ್ಟು ಚಿಂತನೆಯಲ್ಲಿ ಹೈಕಮಾಂಡ್ ಇರುವಂತದ್ದು. ಅಂತಿಮವಾಗಿ ಅಧಿವೇಶನ ಬಹುತೇಕ ಪಾರ್ಲಿಮೆಂಟ್ ಅಧಿವೇಶನ ಆಗಿರಬಹುದು, ರಾಜ್ಯದ ಅಧಿವೇಶನ ಆಗಿರಬಹುದು, ಮುಗಿದಾದ ನಂತರದಲ್ಲಿ ಕೆಪಿಸಿಸಿ ನೂತನ ಸಾರಥಿ ಯಾರು ಅನ್ನುವಂಥದ್ದು ಒಂದು ಸುಳಿವನ್ನ ಹೈಕಮಾಂಡ್ ಕೊಡುತ್ತೆ. ವಾಸುದೇವ್, ಓಕೆ, ಥ್ಯಾಂಕ್ ಯು ಹನುಮಂತ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.